ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು. ಇವತ್ತಿನ ಪತ್ರಿಕೆಯಲ್ಲಿ ನಾವು ದಿನಾಂಕ 1/9/2024ರಲ್ಲಿ BMTC ಕಂಡಕ್ಟರ್ ಹುದ್ದೆಗೆ ನಡೆದಂಥ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋ ಒಂದು ಪ್ರಯತ್ನ ಇದು. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಾನ್ HK ಪೇಪರ್ ಆಗಿದೆ, ಹಾಗಾಗಿ ಇದನ್ನು ನೋಡ್ತಾ ಹೋಗೋಣ ಬನ್ನಿ. ಇದನ್ನು ಕನ್ನಡ ಅಂಕೆ ಮೊದಲನೇ ಪ್ರಶ್ನೆ ತುಂಬ ಸರಳವಾಗೂ ಇದೆ, ಸ್ವಲ್ಪ ಓದಿಲ್ದಲೇ ಇದ್ದರೆ ಸ್ವಲ್ಪ ಕಠಿಣ ಅಂತಲೂ ಅನಿಸುತ್ತೆ, ಆದರೂ ನೋಡ್ತಾ ಹೋಗೋಣ ಬನ್ನಿ. ಕನ್ನಡ ಅಂಕಿಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅದನ್ನು ಇಂಗ್ಲೀಷ್ ಅಂಕಿಗೆ ಹೇಗೆ ಬರೆಯೋದು ಅಂತೇಳಿ. ಇದು 10,679 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇದನ್ನೊಂದನ್ನು ನೋಡ್ಕೊಳ್ಳಿ. ನೆಕ್ಸ್ಟು, ರನ್ನನನ್ನು ಶಕ್ತಿ ಕವಿ ಎಂದು ಕರೆದವರು ಯಾರು ಅಂತೇಳಿ, ಇದು ಒಂದು ಸ್ವಲ್ಪ ಡೌಟ್ ಇದೆ. ಇದು BM ಶ್ರೀ ಅವರು ಹೇಳಿರ್ತಕ್ಕಂಥದ್ದು, ಇದನ್ನು ನೋಡ್ಕೊಳ್ಳಿ. ರನ್ನನನ್ನು ಶಕ್ತಿ ಕವಿ ಅಂತ ಹೇಳಿದ್ರು BM ಶ್ರೀ ಅವರು. ಸ್ವಲ್ಪ ಗೊಂದಲ ಇದೆ, ಆದರೂ ಅವರೇ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನೆಕ್ಸ್ಟು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಮೇಲಿನ ನಾಣ್ಣುಡಿಯನ್ನು ಬಳಸಿದ ಅಲಂಕಾರ ಯಾವುದು ಅಂತ ಹೇಳಿದ್ರೆ ದೃಷ್ಟಾಂತ ಅಲಂಕಾರ ಅಂತೇಳಿ ಪಕ್ಕ ಇದೆ ಆನ್ಸರ್, ಯಾವುದೇ ಡೌಟ್ ಇಲ್ಲ. ಅಂದರೆ ಇಲ್ಲಿ ಬಿಂಬ ಪ್ರತಿಬಿಂಬದಂತೆ ಭಾಸ ಆಗುವಂಥದ್ದೇ ದೃಷ್ಟಾಂತ ಅಲಂಕಾರ ಅಂತೇಳಿ. ಇದು ಸರಿಯಾದಂಥ ಉತ್ತರ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು ಅಂತ ಹೇಳಿ ಇದನ್ನು ಪದೇ ಪದೇ ನಾವು ಸಾಮಾನ್ಯಕ್ಕೆ ನಮ್ಮ ವಿಡಿಯೋಗಳಲ್ಲಿ ಹೇಳ್ತಾ ಇದ್ವಿ. ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಇವತ್ತರ ನಾಳೆ ಫಲ ಕೊಡುತ್ತೆ ಅಂತೇಳಿ ಇದನ್ನು ಹೇಳಿದ್ದಂಥದ್ದು ದೇವನೂರು ಮಹಾದೇವ ಅವರು ಹೇಳಿರುವಂತಹ ಮಾತಾಗಿದೆ. ನೆಕ್ಸ್ಟು, ಮಕ್ಕಳು ಪಾಠ ಕಲಿಯಲು ಶಾಲೆಗೆ ವಿದ್ಯಾರ್ಥಿಗಳು ಹೋದರು. ಈ ವಾಕ್ಯವನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ಆಗ ಇಲ್ಲಿ ಕರ್ತೃ ಕರ್ಮ ಕ್ರಿಯಾಪದದ ಆಧಾರದ ಮೇಲೆ ಜೋಡಿಸಬೇಕಾಗತ್ತೆ. ವಿದ್ಯಾರ್ಥಿಗಳು ಪಾಠ ಕಲಿಯಲು ಶಾಲೆಗೆ ಹೋದರು. ನೋಡಿ, ವಿದ್ಯಾರ್ಥಿಗಳು ಪಾಠ ಕಲಿಯಲು ಶಾಲೆಗೆ ಹೋದರು ಅಂತಕ್ಕಂಥದ್ದು ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಮುಂದೆ ಹೋಗೋಣ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ನಿಮಗೆ ಅಂದ್ಕೊಳ್ತಾ. ಅನ್ನದ ದಾರಿ, ಈ ನುಡಿಗಟ್ಟಿನ ಅರ್ಥ ಯಾವುದು ಅಂತಂದರೆ ಬದುಕುವ ಮಾರ್ಗ ಅಂತೇಳಿ. ಅನ್ನದ ದಾರಿ ಅಂತಂದರೆ ಬದುಕುವ ಮಾರ್ಗ ಆಗಿರುತ್ತೆ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಇದು ಕೂಡ ನುಡಿಗಟ್ಟುಗಳು. ಸ್ನೇಹಿತರೆ, ಈ ನುಡಿಗಟ್ಟುಗಳು ನಮ್ಮ ಚಾನಲ್ನಲ್ಲಿ ತುಂಬ ಮಾಡಿದ್ದೀವಿ. ಅದರಲ್ಲಿ ಸಾಮಾನ್ಯವಾಗಿ ಇದರಲ್ಲಿ ಎಲ್ಲ ಬಂದಿರತಕ್ಕಂಥ ನುಡಿಗಟ್ಟುಗಳು ಕೂಡ ಅದರೊಳಗೆ ಕವರ್ ಆಗಿದೆ ಅಂತ ಹೇಳ್ತಾ, ಕನ್ನಡಿಯೊಳಗಣ ಗಂಟು ಅಂತಂದರೆ ಅಲಭ್ಯವಾದುದು ಅಂತೇಳಿ ಖಂಡಿತ ಹೇಳಿದ್ದೀವಿ. ಇದನ್ನು ಕೂಡ. ಅಲ್ಲು ಕಿಸಿ ಅಂದರೆ ಪೇಚಾಡು, ಕಾಡು ಪಾಲಾಗು ಅಂದರೆ ಪರದೇಶಿಯಾಗು, ಹೊಟ್ಟೆಯುರಿ ಅಂತಂದರೆ ಮಾತ್ಸರ್ಯ ಪಡು ಅಂತೇಳಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಕನ್ನಡಿಯೊಳಗಣ ಗಂಟು ಹೇಗೆ ಮೂರನೇದು ಅಂತಂದರೆ ಇದಾಗುತ್ತೆ. ನೆಕ್ಸ್ಟು ಅಲ್ಲು ಕಿಸಿ ಬಿಗೆ 1 ಆಗುತ್ತೆ. ನೆಕ್ಸ್ಟು ಸಿಗೆ 4 ಆಗುತ್ತೆ. ಮೊದಲನೇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಕೆಳಗಿನ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದೆ. ಅಂದರೆ ಇಲ್ಲಿ ತತ್ಪುರುಷ ಸಮಾಸದಲ್ಲೇ ಏನು ಮಾಡಿದ್ದಾರೆ, ಸಾಕಷ್ಟು ಗೊಂದಲವನ್ನು ಮಾಡೋ ನಿಟ್ಟಿನಲ್ಲಿ ನಾವು ಅದರಲ್ಲಿ ತೃತೀಯದಿಂದ ಸಪ್ತಮಿವರೆಗಿನ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ನಾವೇನು ಮಾಡಿರ್ತೀವಿ ನೋಡ್ಕೊಂಡಿದ್ದೀವಿ. ಅದರಲ್ಲಿ ಸಾಕಷ್ಟು ವಿವರಣೆ ಇದೆ, ನೋಡ್ಕೊಳ್ಳಿ. ಇಲ್ಲಿ ಕವಿ ವಂದಿತ ಅಂತ ಅಂದರೆ ಏನು ಅಂತಂದರೆ ಬಿ ಆಗುತ್ತೆ. ಕವಿಗಳಿಗೆ ಇದು ಒಂದನೇದಕ್ಕೆ ಎರಡನೇದಲ್ಲ, ಎಸ್ ತೃತೀಯ ಉ ಅನ್ನು ಇಂದ, ಕವಿ ಇಂದ ಪ್ಲಸ್ ವಂದಿತ, ಕವಿ ವಂದಿತ. ನೋಡಿ, ಇದಾಗುತ್ತೆ ಆನ್ಸರು. ಫೋರ್ತ್ ಒಂದಾಗುತ್ತೆ. ಅಗಲಿನಲ್ಲಿ ಪ್ಲಸ್ ಕನಸು, ಅಗಲುಗನಸು, ಬಿಗೆ 1 ಆಗುತ್ತೆ. ನೆಕ್ಸ್ಟು ತೇರಿಗೆ ಪ್ಲಸ್ ಮರ, ಚತುರ್ಥಿ ವಿಭಕ್ತಿ ಆಗುತ್ತೆ. ನೆಕ್ಸ್ಟು ದನದ ಪ್ಲಸ್ ರಕ್ಷಣೆ, ಧನ ರಕ್ಷಣೆ ಅಂತಕ್ಕಂಥದ್ದು ಏನಾಗುತ್ತೆ, ಷಷ್ಠಿ ತತ್ಪುರುಷ ಸಮಾಸ ಆಗುತ್ತೆ. ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ತತ್ಪುರುಷ ಸಮಾಸದ್ದು ನಾವು ಮೀನಿಂಗನ್ನು ತಿಳ್ಕೊಂಡ್ರೆ ಇದಕ್ಕೆ ಸರಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ, ಸಮಾಸ ಅನ್ನೋ ಟಾಪಿಕಲ್ಲಿ ಕೂಡ ಹೇಳಿದ್ದೀವಿ, ಇದನ್ನು ಅಲ್ಲಿ ನೋಡ್ಕೊಳ್ಳಿ. ಭಾರತ ಸಿಂಧು ರಶ್ಮಿ, ಇದು ಯಾವ ಸಾಹಿತ್ಯ ಪ್ರಕಾರ ಅಂತಂದರೆ ಇದು ಒಂದು ಮಹಾಕಾವ್ಯ ಆಗಿದೆ, ಮಹಾಕಾವ್ಯ ಆಗಿರುವಂಥದ್ದು. ನೆಕ್ಸ್ಟು ಇದಾದಮೇಲೆ ಮುಂದೆ ಹೋಗೋಣ ಬನ್ನಿ. ಸ್ವತಂತ್ರವಾಗಿ ವಿಭಕ್ತಿ ಪ್ರತ್ಯಯವಿಲ್ಲದ ವಿಭಕ್ತಿ ಯಾವುದು ಅಂದರೆ, ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲದ ವಿಭಕ್ತಿ ಯಾವುದು ಅಂತಂದರೆ ಪಂಚಮಿ ವಿಭಕ್ತಿ. ಇದಕ್ಕೆ ಸ್ವತಂತ್ರವಾದಂಥ ವಿಭಕ್ತಿ ಪ್ರತ್ಯಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟು, ಪ್ರಕೃತಿಯೇ ವಿಭಕ್ತಿ ಯಾರ್ಥದಲ್ಲಿ ಪ್ರಯೋಗವಾಗುವ ವಿಭಕ್ತಿ ಯಾವುದು ಅಂತಂದರೆ ಪ್ರಥಮ ವಿಭಕ್ತಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು. ಪ್ರಕೃತಿಯೇ ವಿಭಕ್ತಿ ಅರ್ಥದಲ್ಲಿ ಪ್ರಯೋಗ ಆಗ್ತಕ್ಕಂಥ ವಿಭಕ್ತಿ ಯಾವುದು ಅಂತಂದರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಆಗಿದೆ. ನೆಕ್ಸ್ಟು, ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ. ಗೆರೆ ಎಳೆಯದ ವಾಕ್ಯದ ಕರ್ತರಿ ರೂಪವನ್ನು ಬರೀರಿ ಅಂತ ಹೇಳಿ ಕೇಳಿದರೆ, ಕವಿಯು ಕಾವ್ಯವನ್ನು ಬರೆಯುತ್ತಾನೆ, ಇದು ಇದರ ಕರ್ತರಿ ರೂಪ ಆಗಿದೆ. ಇದನ್ನೇ ಕರ್ಮಣಿಯಿಂದ ಆದರೆ ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ ಅಂತ ಆಗುತ್ತೆ. ಇದು ಮೂರನೇದು ಸರಿಯಾದಂಥ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತಂದರೆ ನೋಡಿ, ಮನೆ, ಗದ್ದೆ, ಮರ ಇವು ಅಚ್ಚ ಕನ್ನಡ ಪದಗಳು. ಆದರೆ ರಾತ್ರಿ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಸಂಸ್ಕೃತದಿಂದ ಬಂದಿರತಕ್ಕಂಥ ಪದ ಆಗಿದೆ. ಇದನ್ನು ಕೂಡ ನಮ್ಮದೇ ಆದಂಥ ವಿಡಿಯೋದಲ್ಲಿ ದೇಶ ಅನ್ಯ ದೇಶ ಶಬ್ದಗಳಲ್ಲಿ ಹೇಳಿದ್ದೀವಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ನಾವು ಸಂಧಿಗಳು ಪಾಠ ಮಾಡಬೇಕಾದ್ರೆ 49ನೇ ಪ್ರಶ್ನೆ ಸ್ನೇಹಿತರೆ ನೋಡ್ಕೊಳ್ಳಿ. ಸಂಧಿಗಳು ಪಾಠ ಮಾಡಬೇಕಾದ್ರೆ ಹೇಳಿದ್ವಿ, ಒತ್ತಿ ಹೇಳಿದ್ವಿ, ನಾವು ಮೀನಿಂಗನ್ನು ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಪರೀಕ್ಷೆಗಳನ್ನ ಎದುರಿಸ್ಬೋದು ಅಂತ ಹೇಳಿದ್ವಿ. ಹಾಗಾಗಿ ಇಲ್ಲಿ ಮೀನಿಂಗನ್ನೇ ಕೇಳಿದ್ದಾನೆ. ನಾವೆಷ್ಟು ಚೆನ್ನಾಗಿ ಸಂಧಿಗಳ ಮೀನಿಂಗನ್ನು ಅರ್ಥ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಇದು ಡಿಪೆಂಡ್ ಆಗ್ತಾ ಹೋಗುತ್ತೆ. ನೋಡಿ, ಯ, ರ, ಲ, ವ ಈ ಅಕ್ಷರಗಳು ಎಣ್ ಅಕ್ಷರಗಳಾಗಿದ್ದಾವೆ, ಅಂದರೆ ಎಣ್ಸಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಆಗಿರ್ತವೆ. ಸಮರ್ಥನೆ ಇ, ಉ, ರು ಸ್ವರಗಳಿಗೆ ಸವರ್ಣಗಳಲ್ಲದ ಸ್ವರಗಳು ಬಂದಾಗ ಈ ಕಾರದ ಸ್ಥಳದಲ್ಲಿ ಯಕಾರವು, ಉ ಕಾರದ ಸ್ಥಳದಲ್ಲಿ ವಕಾರವು, ರು ಕಾರದ ಸ್ಥಳದಲ್ಲಿ ಅರ್ಕಾರವು ಆದೇಶವಾಗಿ ಬರುತ್ತೆ ಅಂತ ಹೇಳ್ತೀವಿ. ಇದು ಎಣ್ಸಂಧಿಯಾಗಿದೆ. ಇಲ್ಲಿ ಹೇಳಿಕೆಯೂ ಸರಿಯಾಗಿದೆ, ಸಮರ್ಥನೆಯೂ ಕೂಡ ಸರಿಯಾಗಿದೆ ಅಂತ ಹೇಳ್ತಾ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ. ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲಿ ಎತ್ತರವಾದ ತೆಂಗಿನ ಮರಗಳು ಇರುತ್ತವೆ. ಅಡಿಗೆರೆ ಎಳೆದ ಪದ ನಾಮಪದಗಳ ಯಾವ ಬಗೆಗೆ ಸೇರಿದೆ ಅಂತ ಹೇಳಿದರೆ ಎತ್ತರವಾದ ಅಂತಕ್ಕಂಥದ್ದು ಪರಿಮಾಣವಾಚಕ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ದಿಗ್ವಾಚಕ ಅಂದರೆ ದಿಕ್ಕುಗಳನ್ನ ಹೇಳುತ್ತೆ, ಗುಣ ಅಂದರೆ ಅದರ ಗುಣವಿಶೇಷ ಹೇಳುತ್ತೆ, ಸರ್ವನಾಮ ಅಂತಂದರೆ ಸರ್ವನಾಮಗಳು ಅಂದರೆ ನಾಮಪದದ ಬದಲಿಗೆ ಬಳಸುವಂಥ ಪದಗಳು ಹೇಳುತ್ತೆ. ಇಲ್ಲಿ ಪರಿಮಾಣವಾಚಕ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು ದೇವರು ಲೋಕವನ್ನು ರಕ್ಷಿಸುವನು. ಈ ವಾಕ್ಯದಲ್ಲಿ ಬಂದಿರುವ ಕರ್ತೃಪದ ಯಾವುದು ಅಂದರೆ ದೇವರು, ಅಂದರೆ ಕರ್ತೃ ಕರ್ಮ ಕ್ರಿಯಾಪದ, ಅಂದರೆ ಯಾರು ಕೆಲಸವನ್ನು ಮಾಡ್ತಾ ಇರ್ತಾರೋ ಅವರೇ ಕರ್ತೃ ಆಗಿರ್ತಾರೆ. ಇದನ್ನೊಂದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟು ವೈರ ವಿತ್ತಂಡಕ್ಕೆ ಪದವನ್ನು ಸರಿಯಾಗಿ ವಿಭಜಿಸಿ ಬರೆಯಿರಿ. ಅಂದರೆ ನಾವು ಕನ್ಫ್ಯೂಸ್ ಆಗ್ತೀವಿ. ಇಲ್ಲಿ ನಾವು ವೈರವೂ ಪ್ಲಸ್ ಇತ್ತಂಡಕ್ಕೆ ವೈರ ವಿತ್ತಂಡಕ್ಕೆ ಅಂತಕ್ಕಂಥದ್ದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. 4ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇದನ್ನು ನೋಡ್ಕೊಳ್ಳಿ, 4ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟು ಹೇಗೆ ಬಿಡಿಸೋದು ಅಂದರೆ ಇಲ್ಲಿ ವೈರ ಪ್ಲಸ್ ಉತ್ತಂಡ ಅಂತ ಅಂದರೆ ಸರಿಯಾದ ವಿಭಜನೆ ಆಗೋದಿಲ್ಲ. ವೈರವಿತ್ತ ಪ್ಲಸ್ ಅಂಡಕ್ಕೆ ಅಂತಲೂ ಆಗೋದಿಲ್ಲ. ವೈರವು ಪ್ಲಸ್ ಇತ್ತಂಡಕ್ಕೆ ವೈರವಿತ್ತಂಡಕ್ಕೆ ಅಂತಕ್ಕಂಥದ್ದು ಸರಿಯಾದಂಥ ವಿಭಜನೆಯ ರೂಪ ಆಗಿರುತ್ತೆ. ಹಾಗಾಗಿ ಬಿಡಿಸೋದನ್ನು ಕೂಡ ನಾವು ಚೆನ್ನಾಗಿ ಕಲಿಬೇಕಾಗುತ್ತೆ. ಈ ಮುಂದಿನ ಆಯ್ಕೆಗಳಲ್ಲಿ ಯಾವುದು ಪ್ರಥಮ ಪುರುಷ ಸರ್ವನಾಮಗಳಲ್ಲ ಅಂತ ಹೇಳಿ ಕೇಳಿದರೆ, ನಾವು ಉತ್ತಮ ಪುರುಷ ನಾನು, ಮಧ್ಯಮ ಪುರುಷ ನೀನು, ಪ್ರಥಮ ಪುರುಷ ಅವನು, ಅವಳು, ಅವರು ಕರೆಕ್ಟ್ ಇದೆ. ಇಲ್ಲಿ ನೀನು ಅಂತಕ್ಕಂಥದ್ದು ಪ್ರಥಮ ಪುರುಷದ ಸರ್ವನಾಮ ಆಗಿರೋದಿಲ್ಲ. ನಿನಗೆ ಒಳ್ಳೆಯದಾಗಲಿ ಇದು ಕ್ರಿಯಾಪದದ ಯಾವ ರೂಪದಲ್ಲಿದೆ ಅಂತ ಹೇಳಿ ಕೇಳ್ತಾರೆ. ವಿದ್ಯಾರ್ಥಕ ರೂಪ ಸ್ನೇಹಿತರೆ. ನಾವು ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕ ರೂಪಗಳಲ್ಲಿ ಹೇಳಬೇಕಾದ್ರೆ ನಮ್ಮದೇ ವಿಡಿಯೋದಲ್ಲಿ ಹೇಳಿರ್ತೀವಿ. ಒಳ್ಳೆಯದಾಗಲಿ, ಆಶೀರ್ವಾದ, ಆಜ್ಞೆ, ಅಪ್ಪಣೆ ಮಾಡ್ತಕ್ಕಂಥದ್ದೇ ವಿದ್ಯಾರ್ಥಕ ಅಂತೇಳಿ ನೆನಪಿಟ್ಕೊಳ್ಳಿ. ಸಂಭಾವನಾರ್ಥಕ ಅಂದರೆ ಅದು ಡೌಟಲ್ಲಿರುತ್ತೆ. ನಿಷೇಧಾರ್ಥಕ ಅಂದರೆ ನಡೆಯೋದಿಲ್ಲ. ವಿದ್ಯಾರ್ಥಕ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ರೂಪ. ನೆಕ್ಸ್ಟ್ ನೋಡಿ, ಬನ್ನಿ ಕುಳಿತುಕೊಳ್ಳಿ ಎಂಬ ವಾಕ್ಯದಲ್ಲಿ ಬಂದಿರುವ ದ್ವಿರುಕ್ತಿಯನ್ನು ಯಾವ ಅರ್ಥದಲ್ಲಿ ಬಳಸಲಾಗಿದೆ? ಬನ್ನಿ ಬನ್ನಿ ಅಂತಕ್ಕಂಥದ್ದು ದ್ವಿರುಕ್ತಿ. ಅದನ್ನು ಯಾವ ಅರ್ಥದಲ್ಲಿ? ಕೋಪದಲ್ಲ, ಆಶ್ಚರ್ಯದಲ್ಲ, ಸಂಭ್ರಮದಲ್ಲ, ಆಕ್ಷೇಪದಲ್ಲ ಅಂತೇಳಿ ಕರೆದರೆ ಸಂಭ್ರಮದಲ್ಲಿ ನಾವು ಅದನ್ನು ಹೇಳ್ತೀವಿ. ಬನ್ನಿ ಬನ್ನಿ ಕುಳಿತುಕೊಳ್ಳಿ ಅಂತೇಳಿ ನಾವು ಖುಷಿಯಿಂದ ಸಂಭ್ರಮದಲ್ಲಿ ಹೇಳ್ತೀವಿ. ಅದನ್ನು ಕೋಪದಲ್ಲೂ ಯಾರು ಹೇಳೋದಿಲ್ಲ. ಆಶ್ಚರ್ಯದಲ್ಲಿ ಅಂತ ಕನ್ಫ್ಯೂಸ್ ಆಗುತ್ತೆ. ಆಶ್ಚರ್ಯದಲ್ಲಿ ಹೇಳೋದಲ್ಲ, ಆಕ್ಷೇಪದಲ್ಲೂ ಹೇಳುವಂಥದ್ದಲ್ಲ, ಅದನ್ನು ಸಂಭ್ರಮದಲ್ಲಿ ಹೇಳುವಂಥದ್ದು. ನೆಕ್ಸ್ಟು ಈ ಮುಂದಿನವುಗಳಲ್ಲಿ ಏಕಾಕ್ಷರ ಧಾತು ಯಾವುದು ಅಂತ ಹೇಳಿದರೆ ಮೀ ಅಂತ ಹೇಳಿ ಸ್ನೇಹಿತರೆ. ಇದು ಏಕಾಕ್ಷರ ಧಾತು ಆಗಿದೆ. ನಾವು ನಮ್ಮದೇ ವಿಡಿಯೋನಲ್ಲಿ ಹೇಳಿದ್ದೀವಿ. ತುಂಬ ಖುಷಿಯಾಗುತ್ತೆ ಈ ವಿಚಾರಗಳನ್ನೆಲ್ಲ ಹೇಳಿರೋದಕ್ಕೆ. ಯಾಕೆಂದರೆ ಧಾತುಗಳು ಮತ್ತು ಕ್ರಿಯಾಪದಗಳು ಅನ್ನೋ ಟಾಪಿಕಲ್ಲಿ ಇದನ್ನು ಹೇಳಿದ್ದೀವಿ. ಮೀ ಅಂತಕ್ಕಂಥದ್ದು ಏಕಾಕ್ಷರ ಧಾತು ಆಗಿದೆ. ನೆಕ್ಸ್ಟು ಸ್ನೇಹಿತರೆ, ಇದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟು ಹೊಂದಿಸಿ ಬರೀರಿ. ಆಗಮ ನಿರ್ಗಮ ಗೊತ್ತಾಗಿರುತ್ತೆ. ತೇಲು, ಮುಳುಗು, ದೀರ್ಘ, ರಸ್ವ, ದೀರ್ಘ ಸ್ವರ, ರಸ್ವ ಸ್ವರ ಅಂತೇಳಿ, ಶಿಸ್ತು, ಅಶಿಸ್ತು ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಎರಡನೇದಾಗತ್ತೆ. ನೋಡ್ಕೊಳ್ಳಿ. ಎಗೆ ಎರಡನೇದು ಅಂದರೆ ಆಗಮನ ನಿರ್ಗಮನ, ಬಿಗೆ ಒಂದನೇದು ತೇಲು ಮುಳುಗು. ನೋಡ್ಕೊಳ್ಳಿ, ಬಿ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟು ಕನ್ನಡದಲ್ಲಿ ಒಂದು ನಿಯಮಿತ ಉಚ್ಚಾರವಿಲ್ಲದ ಅಕ್ಷರ ಯಾವುದು ಅಂತಂದರೆ ಅದನ್ನು ಅನುಸ್ವರ ಅಂತೇಳಿ ಕರಿತೀವಿ. ಅನುಸ್ವರ ಅನ್ನೋದಕ್ಕೆ ಒಂದು ನಿಯಮಿತ ಉಚ್ಚಾರವಿರೋದಿಲ್ಲ. ನೆಕ್ಸ್ಟು ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರನ ಮೀನುಗಳಿವೆ, ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಉಂಟು. ಈ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಯನ್ನು ಬಳಸಿ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಇದರಲ್ಲಿ ನಮಗೆ ಕನ್ಫ್ಯೂಸ್ ಆಗುವಂಥದ್ದು ನೋಡಿ, ಮಧ್ಯದಲ್ಲಿ ಆಶ್ಚರ್ಯ ಸೂಚಕ ಬರೋದಿಲ್ಲ, ಕೊನೆಗೆ ಆಶ್ಚರ್ಯ ಸೂಚಕ ಬರುತ್ತೆ. ಅಂದರೆ ಹಾಗಾಗಿ 1 ಮತ್ತು 3ನೇದನ್ನು ಬಿಟ್ಬೇಡ. ಇಲ್ಲಿ 2ನೇದು ಮತ್ತು 4ನೇದರಲ್ಲಿ ನಮಗೆ ಗೊಂದಲ ಆಗುತ್ತೆ. ಊರಿನ ಬೆಸ್ತರಿಗೆ ಅದೇ ಹಬ್ಬದ
ತೆರನ ಮೀನುಗಳಿವೆ ಅಂತೇಳಿ ಬರುತ್ತೆ. ಇಲ್ಲಿ 4ನೇದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಏಕೆಂದರೆ ಊರಿನ ಬೆಸ್ತರಿಗೆ ಅದೇ ಹಬ್ಬ, ತೆರೆದ ಮೀನುಗಳಿವೆ, ಅವುಗಳ ನಡುವೆ ಒಂದೊಂದು ವಿಷದ ಹಾವುಗಳು ಇರುವುದು ಉಂಟು ಅಂತಕ್ಕಂಥದ್ದು D ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಸಾಮಜ ಅಂತಂದರೆ ಇಲ್ಲಿ ಆನೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ನೋಡ್ಕೊಳ್ಳಿ, ಸಾಮಜ ಅಂತಂದರೆ ಆನೆ. ನೆಕ್ಸ್ಟು ಈ ಮುಂದಕ್ಕೆ ಸೂಚಿಸಿರುವ ಯಾವ ಮರವನ್ನು ಶಾಲ್ಮಲಿ ಎಂಬ ಪದದಿಂದ ಗುರುತಿಸಲಾಗಿದೆ ಅಂತಂದರೆ ಬೂರುಗ ಅಂತೇಳಿ. ಬೂರುಗ ಮರವನ್ನು ನಾವಿಲ್ಲಿ ಶಾಲ್ಮಲಿ ಮರ ಅಂತೇಳಿ ಏನು ಮಾಡ್ತೀವಿ, ಗುರುತಿಸ್ತೀವಿ. ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ, 100% ಪಕ್ಕ ಆನ್ಸರ್ ಅದು. ನೆಕ್ಸ್ಟು ಇವುಗಳನ್ನು ಹೊಂದಿಸಿ ಬರೀರಿ. ತತ್ಸಮ ತದ್ಭವನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಸ್ವಲ್ಪ ನಮಗೆ ಗೊಂದಲ ಆಗುತ್ತೆ. ಇಲ್ಲಿ ನಮಗೆ ಒಂದೇ ಒಂದು ಐಡೆಂಟಿಫೈ ಮಾಡ್ಕೊಂಬಿಟ್ವಿ ತತ್ಸಮ ತದ್ಭವ ಅಂದರೆ, ಮಿಕ್ಕಿದೆಲ್ಲವನ್ನು ಐಡೆಂಟಿಫಿಕೇಶನ್ ಮಾಡ್ಬೋದು. ಇಲ್ಲಿ B ಸರಿಯಾದಂಥ ಉತ್ತರ ಆಗುತ್ತೆ. ಯಾಕೆ ಅಂತಂದರೆ 2ನೇದು ಪಾದುಕ ಅಂದರೆ ಆವಿಗೆ, ಪಕ್ಕ ಆನ್ಸರು. ಪಾದುಕ ಅಂತಂದರೆ ಆವಿಗೆ. ನೆಕ್ಸ್ಟ್ ಇದಾದ ಮೇಲೆ ಪ್ರಕ್ಷಾಲ ಅಂತಂದರೆ ಪಚ್ಚಳ ಅಂತೇಳಿ. ನೆಕ್ಸ್ಟು ಮಲ್ಲಹಣ ಅಂತಂದರೆ ಮಲ್ಲಹಣ ಅಂತಂದರೆ ಮಾಹಣ ಅಂತೇಳಿ. ಮಧ್ಯಾಹ್ನ ಅಂತಂದರೆ ಮೇಣ ಅಂತೇಳಿ, ಅಂದರೆ Dಗೆ 3ನೇದು ಮೇಣ ಅಂತೇಳಿ. ಹಾಗಾಗಿ ಇದನ್ನು ನೆನಪಿಟ್ಕೊಳ್ಳಿ. ಪಾದುಕ ಅಂದರೆ ಆವುಗೆ, ಇದು ಒಂದೇ ಮ್ಯಾಚ್ ಆಗುವಂಥದ್ದು. ಹಾಗಾಗಿ B ಸರಿಯಾದಂಥ ಉತ್ತರ ಆಗಿರುತ್ತೆ. ಆ ಶಬ್ದದ ಮುಂದೆ ಕೆಳಗಿನ ಯಾವ ಸ್ವರಗಳು ಬಂದರೆ ಸಂಧಿ ಕಾರ್ಯ ಮಾಡಬಾರದು ಅಂತಿದೆ ಸ್ನೇಹಿತರೆ. ಇದು ಗೊಂದಲದಲ್ಲಿದೆ. ಯಾಕೆ ಅಂದರೆ ಆಕಾರಗಳ ಮುಂದೆ ಐಕಾರಗಳು ಬರುತ್ತೆ, ಔಕಾರಗಳು ಬರುತ್ತೆ, ಏಕಾರಗಳು ಬರುತ್ತೆ, ಈಕಾರಗಳು ಬರುತ್ತೆ, ಔಕಾರನೂ ಬರುತ್ತೆ. ಆದರೆ ಇದನ್ನು ಯಾವ ಬೇಸ್ಡ್ ಮೇಲೆ ಕೇಳಿದ್ದಾರೆ ಅಂತೇಳಿ ನನಗೂ ಕೂಡ ಅರ್ಥ ಆಗಲಿಲ್ಲ. ಆ್ಯಕ್ಚುಲಿ ಎಲ್ಲ ಅಕ್ಷರಗಳು ಬಂದ್ರಾಗೂ ಕೂಡ ನಾವೇನು ಮಾಡ್ತೀವಿ, ಸಂಧಿ ಕಾರ್ಯವನ್ನು ಮಾಡ್ತೀವಿ. ಇಲ್ಲಿ ವೃದ್ಧಿ ಸಂಧಿ ಮಾಡ್ತೀವಿ, ಇಲ್ಲೂ ವೃದ್ಧಿ ಸಂಧಿ ಮಾಡ್ತೀವಿ, ಇಲ್ಲೂ ವೃದ್ಧಿ ಸಂಧಿ ಮಾಡ್ತೀವಿ. ಇಲ್ಲಿ ಗುಣಸಂಧಿಯನ್ನು ಮಾಡ್ತೀವಿ 2ನೇದರಲ್ಲಿ. 1ನೇದರಲ್ಲೂ ವೃದ್ಧಿ, 3ನೇದರಲ್ಲೂ ವೃದ್ಧಿ, 4ನೇದರಲ್ಲೂ ವೃದ್ಧಿ ಸಂಧಿ ಮಾಡ್ತೀವಿ. 2ನೇದರಲ್ಲೂ ಕೂಡ ಏನು ಮಾಡ್ತೀವಿ, ಗುಣಸಂಧಿಯನ್ನು ಮಾಡ್ತೀವಿ. ಆದರೆ ಇಲ್ಲಿ ಯಾವುದು ಸ್ವರ ಬಂದಾಗ ಸಂಧಿ ಕಾರ್ಯ ಮಾಡಬಾರ್ದು ಅನ್ನೋದು ನನಗೂ ಅರ್ಥ ಆಗಲಿಲ್ಲ. ಅದನ್ನೊಂದನ್ನು ಬಿಟ್ಟಿದ್ದೀನಿ, ನೋಡೋಣ ಕೀ ಆನ್ಸರ್ ಬರಲಿ. ನೆಕ್ಸ್ಟು ರೂಢನಾಮ, ಅಂಕಿತನಾಮ, ಅನ್ವರ್ತನಾಮಗಳು ನಾಮವಾಚಕ ಪ್ರಕೃತಿಗಳ ವಿಧಗಳಾಗಿವೆ ಅಂತಂದರೆ ಇವು ವಸ್ತುವಾಚಕ ಹೇಳಿದ್ದೀವಿ. ವಸ್ತುವಾಚಕ ರೂಪದಲ್ಲೇ ರೂಢನಾಮ, ಅಂಕಿತನಾಮ, ಅನ್ವರ್ತಕನಾಮ ಅಂತೇಳಿ ಬರ್ತವೆ. ನೆಕ್ಸ್ಟು ಇದಾದ ಮೇಲೆ ಜಾನಕಿ ಶ್ರೀನಿವಾಸ ಮೂರ್ತಿಯವರ ಕೃತಿ ಯಾವುದು ಅಂತಂದರೆ, ಜಾನಕಿ ಶ್ರೀನಿವಾಸ ಮೂರ್ತಿ ವೈದೇಹಿ ಎಂಬ ಕಾವ್ಯನಾಮದಿಂದ ಇವರು ಪ್ರಸಿದ್ಧರಾಗಿದ್ದಾರೆ. ಇವರ ಕ್ರೌಂಚ ಪಕ್ಷಿಗಳು ಅಂತಕ್ಕಂಥದ್ದಕ್ಕೆ 2009ರಲ್ಲಿ ಕ್ರೌಂಚ ಪಕ್ಷಿಗಳು ಅನ್ನೋ ಕೃತಿಗೆ 2009ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಜಾನಕಿ ಶ್ರೀನಿವಾಸ ಮೂರ್ತಿ ಇವರ ಕಾವ್ಯನಾಮ ವೈದೇಹಿ. ಇವರು ಯಾವುದು ಕೃತಿ ಅಂದರೆ ಕ್ರೌಂಚ ಪಕ್ಷಿಗಳು ಅಂತೇಳಿ. ಇವರ ಕೃತಿ 2009ಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅವನನ್ನು ಎಲ್ಲಿಯೂ ನೋಡಿದ್ದೇನೆಂಬ ಸಂಗತಿ ನನಗೆ ಜ್ಞಾಪಕಕ್ಕೆ ಬಂದೀತೆ ಹೊರತು ಅವನ ಹೆಸರು ಏನೆಂಬುದು ಎಷ್ಟು ಯೋಚಿಸಿದರೂ ಒಳೆಯಲಿಲ್ಲ ಅಂತೇಳಿ. ಅಂತಂದರೆ ಇಲ್ಲಿ ಇದು ಸಂಯೋಜಿತ ವಾಕ್ಯ ಆಗುತ್ತೆ ಸ್ನೇಹಿತರೆ. ಅನೇಕ ಉಪವಾಕ್ಯಗಳು ಬಂದು ಸೇರ್ತಾ ಹೋಗುತ್ತೆ. ಹಾಗಾಗಿ ಸಂಯೋಜನೆ ಆಗ್ತಾ ಇರುತ್ತೆ 2-3 ವಾಕ್ಯಗಳು. ಹಾಗಾಗಿ ಇದೊಂದು ಸಂಯೋಜಿತ ವಾಕ್ಯ ಆಗಿದೆ. ನೆಕ್ಸ್ಟು ಎಲ್ಲ ಜಾತಿಯ ಷಟ್ಪದಿಗಳನ್ನು ಬಳಸಿ ರಚನೆಯಾದ ಕೃತಿ ಯಾವುದು ಅಂತಂದರೆ ಮೇ ಬಿ ಇದು ಕೂಡ ಡೌಟ್ ಇದೆ, ಯಾವುದಂತ ಹೇಳಿ ಸರಿಯಾಗಷ್ಟು ಗೊತ್ತಿಲ್ಲ. ಮೇ ಬಿ ಕುಮುದೆಂದು ರಾಮಾಯಣ ಇರ್ಬೋದು. ಇದನ್ನೊಂದನ್ನು ಕೂಡ ಬೇಡ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಅಂತಿದೆ. ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕವಿಗಳನ್ನ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ 1ನೇದು ಚನ್ನವೀರ ಕಣವಿ, ಜೀವಧ್ವನಿ ಅಂತಕ್ಕಂಥದ್ದು ಚನ್ನವೀರ ಕಣವಿಯವರ ಕೃತಿಯಾಗಿದೆ. ಅಂದರೆ ಇದಕ್ಕೆ 1981ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟು ಸುಜನ ಬಕುಲದ ಹೂಗಳು ಅಂತೇಳಿ, ಸುಜನ ಬಕುಲದ ಹೂಗಳು. ನೆಕ್ಸ್ಟು ಅದಾದಮೇಲೆ KS ನರಸಿಂಹಸ್ವಾಮಿ ಅವ್ರದ್ದು ತೆರೆದ ಬಾಗಿಲು ಅನ್ನೋ ಕೃತಿಗೆ 1997ರಲ್ಲಿ ಏನಾಗಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟು ಅದಾದಮೇಲೆ ಗೀತಾ ನಾಗಭೂಷಣ್ ಅವರ ಬದುಕು ಅನ್ನೋ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ 2004ರಲ್ಲಿ. ಕುಂವಿ ಅವರಿಗೆ ಅರಮನೆ ಎಂಬ ಕೃತಿಗೆ, ಅಂದರೆ ಹೀಗೆ 6ನೇದು ಅರಮನೆ ಎಂಬ ಕೃತಿಗೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಇದರ ಆಪ್ಷನ್ ಯಾವುದು ಅಂತಂದರೆ 4ನೇದು, ಎಗೆ 4ನೇದು, ಬಿಗೆ 3ನೇದು, ಸಿಗೆ 1ನೇದು. ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟು
ಈ ಮುಂದಿನವುಗಳಲ್ಲಿ ಗುಂಪಿಗೆ ಸೇರದ ಪದಗಳು ಯಾವುದು ಅಂತ ಗುರುತಿಸಿ ಹೇಳಿ ಅಂತ ಹೇಳಿದ್ದಾರೆ. ಇಲ್ಲಿ ಇವೆಲ್ಲ ಇಂದಿರೆ, ರಕ್ತರಾತ್ರಿ, ವಾಗ್ದೇವಿ, ಸಂಧ್ಯಾರಾಗ, ಬೆಕ್ಕಿನ ಕಣ್ಣು, ಚೋಮನ ದುಡಿ ಇವೆಲ್ಲ ಕಾದಂಬರಿಗಳಾಗಿದ್ದಾವೆ. ಆದರೆ ಇಲ್ಲಿ ಸಂಕ್ರಾಂತಿ, ತಲೆದಂಡ ಮತ್ತು ಮಹಾಚೈತ್ರ ಅಂತಕ್ಕಂಥವು ಮಾತ್ರ ನಾಟಕಗಳಾಗಿದ್ದಾವೆ. ಹಾಗಾಗಿ ಇದು ಇಲ್ಲಿ ಗುಂಪಿಗೆ ಸೇರೋದಿಲ್ಲ. ಇನ್ನು ಮಿಕ್ಕಿದವೆಲ್ಲವೂ ಕೂಡ ಕಾದಂಬರಿಗಳಾಗಿದ್ದಾವೆ. ಇದನ್ನು ಒಂದನ್ನು ನೋಡ್ಕೊಳ್ಳಿ. ಯಾಕೆಂದರೆ ಸಂಕ್ರಾಂತಿ ಅನ್ನೋದನ್ನು ಪಿ ಲಂಕೇಶ್ವರ ಅವರ ಒಂದು ನಾಟಕ ಆಗಿದೆ. ತಲೆದಂಡ ಅಂತಕ್ಕಂಥದ್ದು ಗಿರೀಶ್ ಕಾರ್ನಾಡ್ ಅವರ ನಾಟಕ ಆಗಿದೆ. ಮಹಾಚೈತ್ರ ಅಂತಕ್ಕಂಥದ್ದು ಎಚ್.ಎಸ್. ಶಿವಪ್ರಕಾಶ್ ಅವರ ನಾಟಕ ಆಗಿದೆ. ಮಿಕ್ಕಿದವೆಲ್ಲವೂ ಕೂಡ ಕಾದಂಬರಿ ಬರ್ತವೆ, ನೋಡ್ಕೊಳ್ಳಿ. ನೆಕ್ಸ್ಟು ಆರಂಕುಶ ಬಿಟ್ಟೊಡೆಂ ನೆನೆವುದೆನ್ನ ಮನಂ ಬನವಾಸಿ ದೇಶದೋಳು ಅಂತ ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ಪಂಪ. ಇವರು ಕನ್ನಡ ನಾಡಿನ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಪ್ರಶ್ನೆಗಳು ಸ್ನೇಹಿತರೆ. ದಿನಾಂಕ 1/9/2024 ನಾನ್-HK ಇದರಲ್ಲಿ BMTC ಕಂಡಕ್ಟರ್ ಹುದ್ದೆಗೆ ನಡೆದಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಾಗಿದ್ದಾವೆ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಇವತ್ತಿನ ತರಗತಿಗೆ ಧನ್ಯವಾದಗಳು.